ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ನಮ್ಮ ಗುರುದೇವ IAS KS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾವು NCERTಗೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂಗೆ ಪಾರ್ಟ್ 3 ವಿಡಿಯೋವನ್ನು ತೊಗೊಂಬಂದಿದ್ದೀವಿ. ಅಂದರೆ ಇವತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಒಂದು ಕೊನೆಯ ಪ್ರಶ್ನೋತ್ತರ ಮಾಲಿಕೆ ಆಗುತ್ತೆ. ಇದು NCERT ಬೇಸ್ಡು. ಹಾಗಾದರೆ ಇಲ್ಲಿ ನೋಡ್ತಾ ಇರಿ, ಈ ಗುರುದೇವ IAS KS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮೊದಲು ಬಾರಿ ಯಾರು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಇದನ್ನ ಶೇರ್ ಮಾಡ್ತಾ ಹೋಗಿ. ನೆಕ್ಸ್ಟು ನಾವು ವೈದಿಕ ಯುಗ ಟಾಪಿಕ್ನ NCERT ಸೀರೀಸನ್ನು ತೊಗೊಂಬರ್ತೀವಿ. ಈಗ 3 ಭಾಗ ಏನಿದೆ, ಪಾರ್ಟ್ 3 ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. NCERT ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಮತ್ತು ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ NCERT ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಪಾರ್ಟ್ 3 ವಿಡಿಯೋ ನಮಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಓಕೆ, ಈಗ ಫಸ್ಟು ಕ್ವಶನಿಗೆ ಹೋಗೋಣ. ನಾವು ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಚನ್ನುದಾರೋ ಎ ಟಿನಿ ಸೆಟಲ್ಮೆಂಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಬೆಸ್ಟ್ ನೌನ್ ಫಾರ್ ಅಂತ ಇದೆ. ಅಂದರೆ ಸಿಂಧೂ ನಾಗರಿಕತೆಯಲ್ಲಿನ ಚಿಕ್ಕ ವಸಾಹತು ಚಾನುದಾರು ಅತ್ಯಂತ ಪ್ರಸಿದ್ಧವಾಗಿದೆ. ಹಾಗಾದರೆ ಇದು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಚಾನುದಾರು ಅಂತ? ಹಾಗಾಗಿ ಚಾನುದಾರು ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂದರೆ ಇದು ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಚಾನುದಾರು. ಹಾಗಾದರೆ ಇಲ್ಲಿ ಏನೇನು ಕಂಡುಬರ್ತವೆ? ಇದನ್ನ ಮಜುಮ್ದಾರ್ ಅನ್ನೋ ವ್ಯಕ್ತಿ ಉತ್ಖನನ ಮಾಡ್ತಾರೆ, 1931 ಉತ್ಖನನ ಆಗುತ್ತೆ. ಹಾಗಾದರೆ ಇಲ್ಲಿ ಏನೇನು ಕಂಡುಬರ್ತವೆ ಅಂತ ಹೇಳೋದಾದರೆ ಇಂಪಾರ್ಟೆಂಟ್ ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವ್ಯಾವ ಅಂತ, ಮಣಿ ತಯಾರಿಕೆ ಅಂತ ಇದೆ, ಸೆಲ್ ಕತ್ತರಿಸುವುದು ಅಂತ ಇದೆ. ಅಂದರೆ ಇಂಪಾರ್ಟೆಂಟ್ ಆಗಿ ನಿಮಗೆ ಶೆಲ್ ಕಟ್ಟಿಂಗ್ ಅಂತ ಬರುತ್ತೆ ನೋಡಿ. ಇಲ್ಲಿ ಬೀಡ್ ಮೇಕಿಂಗ್ ಅಂತ ಬರುತ್ತೆ, ಶೆಲ್ ಕಟ್ಟಿಂಗ್ ಅಂತ ಬರುತ್ತೆ, ಮತ್ತೆಷ್ಟು ಮೆಟಲ್ ವರ್ಕಿಂಗ್ ಅಂತ ಬರುತ್ತೆ, ಸೀಲ್ ಮೇಕಿಂಗ್ ಅಂತ ಬರುತ್ತೆ, ಮತ್ತು ವೇಟ್ ಆ್ಯಂಡ್ ಮೇಕಿಂಗ್ ಅಂತ ಬರುತ್ತೆ. ಅಂದರೆ ಮೆಟಲ್ ವರ್ಕಿಂಗ್ ಅಂತ ಬರುತ್ತೆ, ಸೀಲ್ ಮೇಕಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಇಲ್ಲಿ ತೂಕ ತಯಾರಿಕೆ ಅಂತ ಬರುತ್ತೆ. ಇವೆಲ್ಲವನ್ನು ತಯಾರು ಮಾಡ್ತಕ್ಕಂಥದ್ದು ಎಲ್ಲಿ ಅಂದರೆ ಸಿಂಧೂ ನಾಗರಿಕತೆಯ ಚಾನುದಾರದಲ್ಲಿ. ಹಾಗಾದ್ರೆ ನೋಡ್ತಾ ಹೋಗೋಣ. ನಾವಿಲ್ಲಿ ಮಣಿ ತಯಾರಿಕಾ ಕೇಂದ್ರ ಕಂಡುಬರುತ್ತೆ. ನಿಮಗೆ ನೋಡಿ, ಇಲ್ಲಿ ಪಿಕ್ ಕಾಣ್ತಾ ಇದೆ ನಿಮಗೆ ಇಲ್ಲಿ. ಹಾಗಾಗಿ ಮಣಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ನೋಡಿರಿ. ಇನ್ಪುಟ್ ಕೊಟ್ಟರೆ ನಿಮ್ಗೆ ಕಾಣ್ತಾ ಇದ್ದಾವೆ, ಚಿಕ್ಕ ಚಿಕ್ಕ ಮಣಿಗಳು ಕಾಣ್ತವೆ. ಇಲ್ಲಿ ಮಣಿಗಳನ್ನು ತಯಾರು ಮಾಡ್ತಾರೆ. ಏನು ತಯಾರು ಮಾಡ್ತಾರೆ? ಮಣಿಗಳನ್ನು ತಯಾರು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ಇಂಪಾರ್ಟೆಂಟಾಗಿ ಇಲ್ಲಿ ನೋಡಿರಿ, ನಮಗೆ ಕೆಲವೊಂದು ಇಲ್ಲಿ ಸೀಲ್ಸ್ ಸಹಿತ ಕಂಡುಬರ್ತವೆ. ಇಲ್ಲಿ ಏನು ಕಂಡುಬರ್ತವೆ ಅಂತ ಬಂದಾಗ ನಿಮಗೆ ಇಂಪಾರ್ಟೆಂಟಾಗಿ ಶೆಲ್ ಕಟ್ಟಿಂಗ್ ಅಂತ ಬರುತ್ತೆ, ಮೆಟಲ್ ವರ್ಕಿಂಗ್ ಬರುತ್ತೆ, ಸೀಲ್ ಮೇಕಿಂಗ್ ಮತ್ತು ತೂಕ ತಯಾರಿಕೆ. ಖಂಡಿತವಾಗಿ ಇವೆಲ್ಲವೂ ಸಹಿತ ಈ ಒಂದು ಚಾನುದಾರದಲ್ಲಿ ಕಂಡುಬರ್ತವೆ. ಏನು ಕಂಡುಬರ್ತವೆ? ಚಾನುದಾರದಲ್ಲಿ ಕಂಡುಬರ್ತಕ್ಕಂಥ ಪ್ಲೇಸಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಪ್ರಮುಖವಾಗಿ ನಾವು ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು ಕಂಡುಬರ್ತವೆ ಅಂತ ಬಂದಾಗ ಸಿಂಧೂ ನಾಗರಿಕತೆ ಚಾನುದಾರದಲ್ಲಿ ಪ್ರಮುಖವಾಗಿ ಇಲ್ಲಿ ಇಂಕ್ ಬಾಟಲ್ ಸಹಿತ ಕಂಡುಬರುತ್ತೆ. ಇಂಕ್ ಬಾಟಲ್ ಅಂತೀವಿ. ಇಂಕ್ ಬಾಟಲ್ ಸಹಿತ ಈ ಒಂದು ಚಾನುದಾರಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ? ಆಮೇಲೆ ನೆಕ್ಸ್ಟು ಮಣಿ ತಯಾರಿಕೆ ನೋಡಿರಿ. ಖಂಡಿತವಾಗಿ ಮಣಿ ತಯಾರಿಕಾ ಕೇಂದ್ರ ಅಂತ ಕರ್ಕೊಳ್ತೀವಿ. ಮಣಿ ತಯಾರಿಕಾ ಕೇಂದ್ರ ಸಹಿತ ಅಂತ ಕರ್ಕೊಳ್ತಾ ಹೋಗ್ತೀವಿ. ಮತ್ತು ಮೆಟಲ್ ವರ್ಕಿಂಗ್ ಸಹಿತ ಕಂಡುಬರುತ್ತೆ. ಮತ್ತು ಇಂಕ್ ಬಾಟಲ್ ಅಂತ ಇದೆ, ಮತ್ತು ಮಣಿ ಬಾಟಲ್, ಮತ್ತು ಅದ್ರ ಜೊತೆಗೆ ಲಿಪ್ಸ್ಟಿಕ್ ಅಂತ ಕರಿತೀವಿ. ಅಂದರೆ ತುಟಿಯ ಬಣ್ಣ ಸಹಿತ ಇಲ್ಲಿ ಕಂಡುಬರುತ್ತೆ. ಯಾವ ಬಣ್ಣ? ತುಟಿಯ ಬಣ್ಣ ಅಂತ ಕರಿತೀವಿ. ಸರ್, ಹಾಗಾದರೆ ಇವೆಲ್ಲವೂ ಏನನ್ನ ಸಂಕೇತಿಸುತ್ತದೆ ಅಂದರೆ ಇದು ಒಂದು ಚಿಕ್ಕ ವಸಾಹತು. ಹಾಗಾಗಿ ಈ ಒಂದು ಮೊಹೆಂಜೊದಾರೋ ಪ್ಲೇಸ್ ಇದೆಯಲ್ಲ, ಮೊಹೆಂಜೊದಾರೋ ಪ್ಲೇಸನ್ನು ನಾವು ಏನು ಕರ್ಕೊಳ್ತೀವಿ ಅಂದರೆ ಕೈಗಾರಿಕೆಗಳ ನಗರ, ಅಥವಾ ಇದನ್ನು ನಾವು ಕಾರ್ಖಾನೆಗಳ ನಗರ ಅಂತ ಕರ್ಕೊಳ್ತೀವಿ. ಕಾರ್ಖಾನೆಗಳ ನಗರ ಅಂತ ಕರ್ಕೊಳ್ತೀವಿ. ಕಾರ್ಖಾನೆಗಳ ನಗರ ಅಂತೀವಿ. ಅಥವಾ ಇದನ್ನು ನಾವು ಕೈಗಾರಿಕೆಗಳ ನಗರ ಅಂತ ಕರ್ಕೊಳ್ತೀವಿ. ಕೈಗಾರಿಕೆಗಳ ನಗರ ಅಂತ ಕರಿತೀವಿ. ಯಾವುದನ್ನು? ಈ ಚಾನುದಾರವನ್ನು ನಾವೇನು ಕರ್ಕೊಳ್ತೀವಿ? ಕೈಗಾರಿಕೆಗಳ ನಗರ ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಅನೇಕ ಹೆಸರಿಂದ ಈ ಒಂದು ಚಾನುದಾರವನ್ನು ನಾವು ಕರಿತಾ ಹೋಗ್ತೀವಿ. ಓಕೆನಾ? ಹಾಗಾದರೆ ಚಾನುದಾರವು ಇಂಪಾರ್ಟೆಂಟಾಗಿ ಸಿಂಧೂ ನಾಗರಿಕತೆಯಲ್ಲಿ ಮಣಿ ತಯಾರಿಕಾ ಕೇಂದ್ರ, ಗೊಂಬೆ ತಯಾರಿಕಾ ಕೇಂದ್ರ, ಲಿಪ್ಸ್ಟಿಕ್ಕು, ಅದ್ರ ಜೊತೆಗೆ ನೆಕ್ಸ್ಟು ಈ ಒಂದು ಇಂಪಾರ್ಟೆಂಟಾಗಿ ಕಂಡುಬರ್ತಕ್ಕಂಥದ್ದು ಚಾನುದಾರ ಪ್ಲೇಸಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೀಲ್ ಮೇಕಿಂಗ್ ಇದೆ, ತೂಕ ತಯಾರಿಕೆ ಇದೆ. ಹಾಗಾಗಿ ಇದನ್ನು ನಾವು ಸಿಂಧೂ ನಾಗರಿಕತೆಯಲ್ಲಿ ಈ ಒಂದು ನಗರವನ್ನು ನಾವು ಹೆಂಗೆ ಕರ್ಕೊಳ್ತೀವಿ ಅಂದರೆ ಕಾರ್ಖಾನೆಗಳ ನಗರ ಅಥವಾ ಕೈಗಾರಿಕೆಗಳ ನಗರ ಅಂತೇಳಿ ಇದನ್ನು ಕರಿತಾ ಹೋಗ್ತೀವಿ. ಯಾವುದನ್ನು? ಮತ್ತು ಈ ಒಂದು ನಗರದಲ್ಲಿ ಏನಿದೆ ಅಂದರೆ ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲದ ಏಕೈಕ ನಗರ ಅಂತ ಕರ್ಕೊಳ್ತೀವಿ. ಮತ್ತು ಈ ಒಂದು ನಗರದಲ್ಲಿ ಚಾನುದಾರದಲ್ಲಿ ಏನಿಲ್ಲ ಅಂತ ಬಂದಾಗ ಇಂಪಾರ್ಟೆಂಟಾಗಿ ಮನೆಗಳಿಗೆ ಕಾಂಪೌಂಡ್ ಇಲ್ಲ, ಕೋಟೆ. ಹಾಗಾಗಿ ಕೋಟೆ ಇಲ್ಲದ ಏಕೈಕ ನಗರ ಯಾವುದಂದರೆ ಚಾನುದಾರು ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಇದು ಚಾನುದಾರಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಕೇಳುವಂಥ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ನೋಡ್ತಾ ಹೋಗಿ. ಈಗ ನೆಕ್ಸ್ಟ್ ಮತ್ತೆ ನಾವು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗೋಣ ಏನಿದೆ ಅಂದರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಎವಿಡೆನ್ಸ್ ಸಜೆಷನ್ ದ ಹರಪ್ಪನ್ ಸಿಟೀಸ್ ವೇರ್ ಆಲ್ಸೋ ಸೆಂಟರ್ಸ್ ಫಾರ್ ಕ್ರಾಫ್ಟ್ಸ್ ಪ್ರೊಡಕ್ಷನ್ಸ್ ಅಂತ ಇದೆ. ಅಂದರೆ ಹರಪ್ಪನ್ ನಗರಗಳು ಕರಕುಶಲ ಕೇಂದ್ರಗಳಾಗಿದ್ದವು ಎಂಬುದನ್ನು ಈ ಕೆಳಗಿನ ಪುರಾವೆಗಳಲ್ಲಿ ಯಾವುದು ಸೂಚಿಸುತ್ತದೆ ಅಂತ. ಅಂದರೆ ಸಿಂಧೂ ನಾಗರಿಕತೆ, ಹರಪ್ಪನ್ ನಾಗರಿಕತೆ ಅನ್ನೋದು ಕರಕುಶಲ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಸರಿ, ಹೌದು, ಕರಕುಶಲ ಕೇಂದ್ರವಾಗಿತ್ತು. ಹಾಗಾದರೆ ಯಾವುದಪ್ಪ ಹಾಗಾದರೆ ಪುರಾವೆಗಳು ಈ ಒಂದು ಕರಕುಶಲ ಸ್ಕಿಲ್ಲನ್ನು ಹೊಂದಿತ್ತು ಅಂತ ಯಾವ್ಯಾವ ಪುರಾವೆಗಳು ಹೇಳ್ತವೆ ಅಂತ ಹೇಳ್ತಾರೆ. ಇಲ್ಲಿನ ಕಲ್ಲಿನ ಗಂಟುಗಳು ಅಂತ ಕರ್ಕೊಳ್ತೀವಿ, ಸ್ಟೋನ್ ನೋಡಲ್ಸ್ ಅಂತ ಹೇಳ್ತೀವಿ,
ಓಲ್ ಸೆಲ್ಸ್ ಅಂತ ಹೇಳ್ತೀವಿ, ಸಂಪೂರ್ಣ ಚಿಪ್ಪುಗಳು ಅಂತ ಬರ್ತವೆ, ಚಿಪ್ಪುಗಳು ಸಹಿತ ಕಂಡು ಬರ್ತವೆ. ತಾಮ್ರದ ಅದಿರು ಅಂತ ಕರಿತೀವಿ, ಕಾಪರ್ ಓರ್ ಅಂತ ಕರ್ಕೊಳ್ತೀವಿ. ಮತ್ತೆ ಪರಿಕರಗಳು ಅಂತ ಕರ್ಕೊಳ್ತೀವಿ, ಟೂಲ್ಸ್ ಅಂತ ಕರ್ಕೊಳ್ತೀವಿ. ಮತ್ತೆ ತಿರಸ್ಕರಿಸುತ್ತವ ತ್ಯಾಜ್ಯ ಅಂತ, ಅಂದರೆ ಇಲ್ಲಿ ಕೆಲವೊಂದು ತಿರಸ್ಕರಿಸಲ್ಪಟ್ಟ ತ್ಯಾಜ್ಯಗಳು ಸಹಿತ ಇಲ್ಲಿ ಸಿಗ್ತವೆ. ಇಲ್ಲಿ ಸಿಂಧೂ ನಾಗರಿಕತೆ ಖಂಡಿತವಾಗಿ ಇವೆಲ್ಲವೂ ಸಹಿತ ಕರಕುಶಲತೆಯನ್ನು ನಮಗೆ ತಿಳಿಸ್ತವೆ. ಹೇಗೆ ಸರ್ ಹಾಗಾದರೆ ನೋಡ್ತಾ ಹೋಗೋಣ. ನೀಡಿರುವ ಎಲ್ಲ ಪುರಾವೆಗಳು ನಗರ ಕರಕುಶಲೆಯನ್ನು ಉತ್ಪಾದಿಸುತ್ತವೆ. ಹಾಗಾಗಿ ಆನ್ಸರ್ ಬಂದು ಯಾವುದಂತಾಗುತ್ತೆ, ಆನ್ಸರ್ ಇದಾಗುತ್ತೆ. ಇಲ್ಲಿ ನೋಡ್ರಿ, ಹಾಗಾದರೆ ಇಲ್ಲಿ ನಿಮಗೆ ಆನ್ಸರ್ ಯಾವುದಾಗಿತ್ತು, ಹಾಗಾದರೆ ಇಲ್ಲಿ ನಿಮಗೆ ಆನ್ಸರ್ ಯಾವುದಾಗಿತ್ತು ಅಂತ ಬಂದಾಗ ಇಲ್ಲಿ ಡಿ ಆನ್ಸರ್ ಆಗಿತ್ತು. ಎಲ್ಲವೂ ಸಹಿತ ಸರಿಯಾಗಿದ್ವು, ಎಲ್ಲವೂ ಸಹಿತ ಕಂಡು ಬಂದಿದ್ವು. ಹಾಗಾದರೆ ಇಲ್ಲಿ ಆನ್ಸರ್ ಯಾವ ಸರ, ಇಲ್ಲಿ ಸಹಿತ ಆನ್ಸರ್ ಯಾವ್ದು ಕಂಡು ಬರ್ತಂದರೆ ಡಿ ಆನ್ಸರ್ ಆಗುತ್ತೆ. ಇಲ್ಲ ಅಂದರೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಒಂದು ಆನ್ಸರ್ ನಿಮಗೆ ಬರಲ್ಲ, ಯಾಕಂದರೆ ತಿರಸ್ಕರಿಸಲ್ಪಟ್ಟ ತ್ಯಾಜ್ಯ ಅಂತ ಇದೆಯಲ್ಲ, ಇದು ನಮಗೆ ಒಂದು ಸ್ವಲ್ಪ ರಾಂಗ್ ಆಗುತ್ತೆ. ಹಾಗಾಗಿ ಡಿ ಅಂದರೆ 1 2 3 ಮತ್ತು 4 ಅಂತ ಕರಿತೀವಿ. ಇದು ತಿರಸ್ಕರಿಸಲ್ಪಟ್ಟ ತ್ಯಾಜ್ಯ ಅನ್ನೋದು ನಮಗೆ ಇಲ್ಲಿ ಕಾನ್ಸೆಪ್ಟ್ ಇಲ್ಲ. ಹಾಗಾಗಿ ಕಲ್ಲಿನ ಗಂಟುಗಳು, ಸಂಪೂರ್ಣ ಚಿಪ್ಪುಗಳು, ತಾಮ್ರದ ಅದಿರುಗಳು ಮತ್ತು ಪರಿಕರಗಳು ಸಹಿತ ಈ ಒಂದು ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬಂದ ಕಾರಣಕ್ಕಾಗಿ ಈ ಒಂದು ತಿರಸ್ಕರಿಸುತ್ತದೆ ತ್ಯಾಜ್ಯ ಅನ್ನೋದು ಒಂದು ಕಾನ್ಸೆಪ್ಟ್ ನಮಗೆ ಇಲ್ಲ. ಹಾಗಾಗಿ 4 ಕಾನ್ಸೆಪ್ಟ್ ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಇವೆಲ್ಲವೂ ನಮಗೆ ಏನಾಗಿ ಎವಿಡೆನ್ಸಸ್ ಆಗ್ತವೆ, ಸಿಂಧೂ ನಾಗರಿಕತೆಯ ಕರಕುಶಲ ಕೇಂದ್ರವಾಗಿತ್ತು. ಹರಪ್ಪನ್ ಸಿವಿಲೈಸೇಷನ್ ಅನ್ನೋದು ಒಂದು ಕರಕುಶಲ ಕೇಂದ್ರವಾಗಿತ್ತು ಅನ್ನೋಕ್ಕೆ ನಮಗೆ ಸಾಕ್ಷಿ ಆಗ್ತವೆ. ಅಂದರೆ ನಿಮಗೆ ಕೆಲವೊಂದು ಪಿಕ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನೋಡ್ರಿ, ನಿಮಗೆ ಕಲ್ಲಿನ ಗಂಟುಗಳು ಅಂತ ಕಂಡು ಬರ್ತವೆ. ಯಾವ ಗಂಟುಗಳು, ಕಲ್ಲಿನ ಗಂಟುಗಳು ಅಂತ ಕರ್ಕೊಳ್ತೀವಿ. ಮತ್ತೆ ಇಲ್ಲಿ ನೋಡ್ರಿ, ಕಪ್ಪೆ ಚಿಪ್ಪುಗಳು, ಇಲ್ಲಿ ಚಿಪ್ಪುಗಳು ಅಂತ ಕರಿತೀವಿ. ಚಿಪ್ಪುಗಳು ಸಹಿತ ನಮಗೆ ಕಂಡು ಬರ್ತವೆ. ಇವು ತುಂಬ ಪಿಕ್ ಆಗಿರ್ತವೆ ನಮಗೆ ಸುಂದರವಾಗಿ. ಆಮೇಲೆ ನೋಡ್ರಿ, ಇಲ್ಲಿ ತಾಮ್ರದ ಓರ್ ಅಂದರೆ ತಾಮ್ರದ ಅದಿರು ಸಹಿತ ನಮಗೆ ಕಂಡು ಬರ್ತಕ್ಕಂಥದ್ದು. ಮತ್ತು ಇಂಪಾರ್ಟೆಂಟ್ ಆಗಿ ಇಲ್ಲಿ ಮತ್ತೊಂದು ಪಿಕ್ ಇದೆ ನಿಮಗೆ. ಈ ಒಂದು ಪಿಕ್ ಬಗ್ಗೆ ಮಾಡಿದ್ರೆ ಇದು ಈ ಪರಿಕರಗಳು ಅಂತ ಕರಿತೀವಿ. ಈ ಪರಿಕರಗಳು ಸಹಿತ ನಮಗೆ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಂಡು ಬರ್ತವೆ. ನೋಡ್ರಿ, ಹಾಗಾದರೆ ಅರ್ಥ ಮಾಡ್ಕೊಳ್ರಿ, ಎಲ್ಲ ಪಿಕ್ ನಿಮಗೆ ತುಂಬ ಹೆಲ್ಪ್ ಮಾಡ್ತವೆ ನೆನ್ಪಿಟ್ಕೊಳ್ಳೋಕ್ಕೆ. ಸಿಂಧೂ ನಾಗರಿಕತೆಯಲ್ಲಿ ಏನೇನು ಕಂಡು ಬರ್ತಾವೆ ಅನ್ನೋಕ್ಕೆ ನೀವು ನೆನ್ಪಿಟ್ಕೊಳ್ಳೋಕೆ ಎಲ್ಲ ಪಿಕ್ಗಳು ನಿಮಗೆ ತುಂಬ ಹೆಲ್ಪ್ ಮಾಡ್ತಾ ಹೋಗ್ತವೆ. ಒಂದು ಕಲ್ಲಿನ ಗಂಟುಗಳು ಅಥವಾ ಕಲ್ಲುಗಳು ಅಂತ ಕರ್ಕೊಳ್ತೀವಿ ರೀ, ಕಪ್ಪೆ ಚಿಪ್ಪುಗಳು ಅಂತ ಕರ್ಕೊಳ್ತೀವಿ. ಅದ್ರ ಜೊತೆಗೆ ಮತ್ತೆ ಬರ್ತಕ್ಕಂಥದ್ದು ಅಂದರೆ ಇಲ್ಲಿ ಈ ತಾಮ್ರದ ಓರ್ ಅಥವಾ ಅದಿರು ಅಂತ ಕರ್ಕೊಳ್ತೀವಿ. ಮತ್ತು ಪರಿಕರಗಳು ಅಂದರೆ ಇವು ನಮಗೇನು ವೆಪನ್ಸ್ ಅಂತ ಕರ್ಕೊಳ್ತೀವಿ. ಎಲ್ಲವೂ ಸಹಿತ ಸಿಂಧೂ ನಾಗರಿಕತೆಯಲ್ಲಿ ಏನನ್ನು ಸೂಚಿಸ್ತವೆ, ಕರಕುಶಲತೆಯನ್ನು ನಮಗೆ ತಿಳಿಸ್ತವೆ. ಓಕೆನಾ, ಇವೆಲ್ಲ ನಮಗೆ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಒಂದು ಕಾನ್ಸೆಪ್ಟ್ ಆಗ್ತಕ್ಕಂಥದ್ದು. ಇನ್ನು ಮುಂದುವರಿದ ಭಾಗ, ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಲೈಕ್ಲಿ ಟು ಬಿ ಟ್ರೂ ರಿಗಾರ್ಡಿಂಗ್ ದ ಪೊಲಿಟಿಕಲ್ ಆರ್ಗನೈಸೇಷನ್ ಆಫ್ ದ ಹರಪ್ಪನ್ ಸೊಸೈಟಿ ಅಂತ ಇದೆ. ಹಾಗಾದ್ರೆ ಏನು ಸರ್ ಕಾನ್ಸೆಪ್ಟು, ಹರಪ್ಪನ್ ರಾಜಕೀಯ ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಸಮಾಜವೇ ಅಂತ ಇದೆ. ಹಾಗಾದರೆ ಕ್ವಶನ್ ನೋಡ್ತಾ ಹೋಗೋಣ. ಇದು ರಾಜ ಮತ್ತು ಅವರ ಬಂಧುಗಳಿಂದ ಆಳಲ್ಪಟ್ಟಿದೆ. ನೋಡ್ರಿ, ನಾವು ಸಿಂಧೂ ನಾಗರಿಕತೆ ಪಾಠ ಓದುವಾಗ ಯಾವ ರಾಜನ ಬಗ್ಗೆನೂ ಉಲ್ಲೇಖ ಇಲ್ಲ. ನೆನ್ಪಿಟ್ಕೊಳ್ರಿ, ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆ ಒಳಗಿರ್ತಕ್ಕಂಥ ಚೀನಾ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಎಲ್ಲ ನಾಗರಿಕತೆಗಳಲ್ಲಿ ರಾಜಕೀಯ ಮತ್ತು ರಾಣಿಯ ಬಗ್ಗೆ, ರಾಜನ ಬಗ್ಗೆ ಉಲ್ಲೇಖ ಇದ್ದರೆ, ಬಟ್ ಸಿಂಧೂ ನಾಗರಿಕತೆಯಲ್ಲಿ ಯಾವ ರಾಜ ಯಾವ ರಾಣಿಯ ಬಗ್ಗೆ ಉಲ್ಲೇಖ ಇಲ್ಲ. ಹಾಗಾಗಿ ಇದು ನಮಗೆ ಇದು ಅನ್ವಯಿಸಲ್ಲ, ನಮ್ಮ ಪ್ರಕಾರ ಇದು ರಾಂಗ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಒಂದೇ ರಾಜ್ಯದ ಅಸ್ತಿತ್ವ ಅಂತ. ಹಾಗಾಗಿ ಖಂಡಿತವಾಗಿ ಇದು ಸರಿ ಆಗುತ್ತೆ. ಯಾಕೆ ಅಂತ ಮುಂದೆ ನೋಡೋಣ. ಹರಪ್ಪ ಪ್ರಾಯಶ ಒಂದು ವರ್ಗದ ವ್ಯಾಪಾರಿಗಳಿಗಿಂದ ಆಳಲ್ಪಟ್ಟಿರಬಹುದು ಅಂತ ಇದೆ. ಓಕೆ, ಖಂಡಿತವಾಗಿ 2 ಮತ್ತು 3 ಮಾತ್ರ ಸರಿಯಾಗುತ್ತೆ. ಫಸ್ಟ್ ಆಪ್ಷನ್ ಇಲ್ಲಿ ಸರಿಯಾಗುತ್ತೆ, ತಪ್ಪಾಗುತ್ತೆ. ಹಾಗೆ ನೋಡ್ತಾ ಹೋಗೋಣ ಕೋಡ್ಗಳು ಏನಿದೆ ಅಂತೇಳಿ. ಇಲ್ಲಿ 1 2 ಇದು ರಾಂಗ್ ಆಗುತ್ತೆ, 2 3 ಅಂತ ಇದೆ. ಹಾಗಾಗಿ ಇದು ನಮಗೆ ಸರಿಯಾದ ಆನ್ಸರ್ ಆಗುತ್ತೆ. 1 ಮತ್ತು 3 ಇದು ರಾಂಗ್ ಆಗುತ್ತೆ, 1 2 3 ಇದು ರಾಂಗ್ ಆಗ್ತಾ. ಇಲ್ಲಿ ಆನ್ಸರ್ ಬಂದು ಬಿ ಇದೆ. ನೋಡ್ತಾ ಹೋಗಿ, ಇದು ಒಂದೇ ರಾಜ್ಯದ ಅಸ್ತಿತ್ವ ಅಂತ ಇದೆ. ಹರಪ್ಪ ಪ್ರಾಯಶ ಒಂದು ವರ್ಗದ ವ್ಯಾಪಾರಿಗಳಿಂದ ಆಳಲ್ಪಟ್ಟಿರ್ಬೋದು ಅಂತ ಇದೆ. ಹಾಗಾದರೆ ಹೆಂಗೆ ಸರ್ ಒಂದೇ ರಾಜ್ಯದ ಅಸ್ತಿತ್ವ ಅಂತ ಬಂದಾಗ ಇಲ್ಲಿ ನೋಡ್ತಾ ಹೋಗೋಣ ನಾವು. ಇಂಪಾರ್ಟೆಂಟ್ ಆಗಿ ಹರಪ್ಪನ್ ಸಮಾಜದ ರಾಜಕೀಯ ಸಂಘಟನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು 2 ಮತ್ತು 3 ನಿಜ. ನಿಮ್ಗೆ ಹೇಳಿದೆ ನಾನು 2 ಮತ್ತು 3 ನಿಜ ಆಗ್ತವೆ ಅಂತ. ಹಾಗಾದರೆ ಕೌಲ್ ಹರಪ್ಪನ್ ಸಂಸ್ಕೃತಿಯು ಯೋಜನೆಯಲ್ಲಿ ಏಕರೂಪತೆಯನ್ನು ತೋರಿಸುತ್ತದೆ. ಖಂಡಿತವಾಗಿ ಹರಪ್ಪನ್ ಸಂಸ್ಕೃತಿಯಲ್ಲಿ ಏಕರೂಪತೆಯನ್ನು ತೋರಿಸುತ್ತದೆ, ಸರಿ ಇದೆ. ಮತ್ತು ನಗರಗಳ ಮೂಲಕ ಅದರ ರಚನೆಗಳು ಅಂದರೆ ನಗರಗಳು ಯಾವ ರೀತಿ ರಚನೆ ಆಗಿದ್ದಾವೆ, ಆ ಜೊತೆಗೆ ನೋಡ್ರಿ ಇಲ್ಲಿ ಏಕವನ್ನು ಇದು ಸೂಚಿಸುತ್ತದೆ. ರಾಜ್ಯ ಸಿಂಧೂ ಕಣಿವೆಯಲ್ಲಿ ಸಾಂಸ್ಕೃತಿಕ ರೂಪತೆ ಇತ್ತು, ನಾಗರಿಕತೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ವಾಣಿಜ್ಯ ಗಮನ ಹರಿಸಲಾಯಿತು, ಯಾವುದೇ ಆಯುಧಗಳಾಗಿರಲಿಲ್ಲ. ಇದು ಪ್ರಾಯಶ ಒಂದು ವರ್ಗವಾಗಿದೆ ಅಂತ ಹೇಳ್ತೀವಿ. ಅಂದರೆ ಸಿಂಧೂ ನಾಗರಿಕತೆ ರಚನೆಯಾದಂಥ ರಾಜ್ಯಗಳಾಗಿರ್ಬೋದು ನಗರಗಳಾಗಿರ್ಬೋದು, ಅಲ್ಲಿನ ಕೆಲವೊಂದು ವಸ್ತುಗಳಾಗಿರ್ಬೋದು, ಅವು ಏಕರೂಪತೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ವ್ಯಾಪಾರಿಗಳು ಇಂಪಾರ್ಟೆಂಟ್ ಆಗಿ ಅಲ್ಲಿ ಕಂಡು ಬರ್ತದ್ರಿ. ಹರಪ್ಪ ಪ್ರಾಯಶ ಒಂದು ವರ್ಗದ ವ್ಯಾಪಾರಿಗಳು. ನಿಮಗೆ ಹೇಳ್ತೀವಿ ಸಿಂಧೂ ನಾಗರಿಕತೆ ಫೇಮಸ್ ಆಗಿದೆ ಯಾವುದಕ್ಕಂದರೆ ಟ್ರೇಡ್ಗೆ, ವ್ಯಾಪಾರಕ್ಕೆ ಸಂಬಂಧ ಆಗಿತ್ತು. ಹಾಗೆ ಮಧ್ಯ ಏಷ್ಯಾ ಆಗಿರ್ಬೋದು, ಮೆಸೊಪೊಟೋಮಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅನೇಕ ನಾವು ನಗರಗಳೊಂದಿಗೆ ಅಥವಾ ದೇಶಗಳೊಂದಿಗೆ ಏನು ಮಾಡ್ತಾ ಇದ್ದೀವಿ, ನಾವು ವ್ಯಾಪಾರ ಸಂಪರ್ಕ ಹೊಂದಿದ್ದೀವಿ. ಹಾಗಾಗಿ ಇದು ವ್ಯಾಪಾರಕ್ಕೆ ಫೇಮಸ್ ಆಗಿರ್ತಕ್ಕಂಥ ಒಂದು ನಾಗರಿಕತೆ ಆಗಿತ್ತು ಅಂತ ಹೇಳ್ತೀವಿ ಸಿಂಧೂ ನಾಗರಿಕತೆ. ಇದು ಇಲ್ಲಿ ರಾಜ ಆಗಲಿ ಅವರ
ಬಂಧುಗಳಿಂದಾಗಿ ಇದು ಆಳಲ್ಪಟ್ಟಿಲ್ಲ ಅನ್ನೋದು ನಮ್ಗೆ ಇಲ್ಲಿವರೆಗೂ ಪುರಾವೆಗಳು ಸಿಕ್ಕಿಲ್ಲ. ಇರ್ಬೋದು, ನಮಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಓಕೆನಾ, ಇಲ್ಲಿ ನೋಡ್ರಿ ನಮಗೆ ಕಾಣ್ತಾ ಇದೆ ನಾಗರಿ. ನೋಡ್ರಿ ಇದು ಇಂಪಾರ್ಟೆಂಟ್ ಆಗಿ ರಾಜಪ್ರಭುತ್ವ ಅಧಿಕಾರದ ಪ್ರಾಭತ್ವ ಅಥವಾ ರಾಜರುಗಳ ಹರಪ್ಪನ್ ನಾಗರಿಕತೆ ಉಪಸ್ಥಿತಿಯ ಬಗ್ಗೆ ಯಾವುದೇ ನಮಗೆ ಪುರಾವೆಗಳು ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಆನ್ಸರ್ ಬಂದು ನಿಮಗೆ 2 ಮತ್ತು 3 ಮಾತ್ರ ಸರಿಯಾಗ್ತವೆ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ನಾವು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ದ ಇಂಟರ್ಫೈಸ್ ಅಬೌಟ್ ದ ಮದರ್ ಗಾಡೆಸ್. ನೋಡ್ರಿ ಫಿಗರಿನ್ ಆಫ್ ಮೊಹೆಂಜೊದಾರೋ ಅಂತ ಇದೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ತಾಯಿ ದೇವತೆಯ ಪ್ರತಿಮೆಯ ಬಗ್ಗೆ ನಿಜವಾದ ತೀರ್ಮಾನವಲ್ಲ ಮೊಹೆಂಜೊದಾರೋ ಅಂತ ಇದೆ. ಅಂದರೆ ಮೊಹೆಂಜೊದಾರೋದಲ್ಲಿ ಯಾವುದು ತಾಯಿಯ ಪ್ರತಿಮೆಯ ಒಂದು ತೀರ್ಮಾನವಲ್ಲ ಅಂತ. ಹಾಗಾದರೆ ಏನರ್ಥ ಸರ್? ಹಾಗಾದರೆ ಮಹಿಳೆಯ ಭ್ರೂಣದಿಂದ ಸಸ್ಯವು ಬೆಳೆಯುತ್ತಿರುವುದನ್ನು ತೋರಿಸಲಾಗಿದೆ. ಖಂಡಿತವಾಗಿ ತಾಯಿಯ ಉದರದಿಂದ, ತಾಯಿಯ ಭ್ರೂಣದಿಂದ ಸಸ್ಯ ಹೊರಬರುವ ಚಿತ್ರ ಕಾಣ್ತಾ ಇದೆ. ಹಾಗಾಗಿ ತಾಯಿ ಹೊಟ್ಟೆಯಿಂದ ಇಲ್ಲಿ ಒಂದು ಚಿತ್ರ ಅಂತ ಏನು ಕರಿತೀವಿ, ಸಸ್ಯ ಹೊರಗಡೆ ಬರುವ ಚಿತ್ರ ಇದೆ. ಇದು ನಮ್ಮ ಖಂಡಿತವಾಗಿ ಇದು ಆನ್ಸರು ಇಲ್ಲಿ ಸರಿ ಇದೆ, ಇದು ಸರಿ ಇದೆ. ಓಕೆನಾ, ಅಂದರೆ ಇದು ಏನನ್ನ ಸಂಕೇತಿಸುತ್ತೆ ಅಂದರೆ ನಾವು ಮದರ್ ಗಾಡೆಸ್ ಅಂತ ಏನು ಕರ್ಕೊಳ್ತೀವಿ, ಇಂಪಾರ್ಟೆಂಟು ಏನಂದರೆ ನಾವು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಂತ. ಮೇನ್ ಇಂಪಾರ್ಟೆಂಟು ಮದರ್ ಗಾಡೆಸ್ ಅನ್ನೋದಕ್ಕಿಂತ ನಾವು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ. ಸಿಂಧೂ ನಾಗರಿಕತೆ ಖಂಡಿತವಾಗಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದೆ, ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ. ನೆಕ್ಸ್ಟು ಟೆರಾಕೋಟದ ಪ್ರತಿಮೆಯು ನೈಲ್ ದೇವತೆ ಐಸಿಸ್ನಂತೆಯೇ ತಾಯಿ ದೇವತೆ ದುರ್ಗಾವನ್ನು ಪ್ರತಿನಿಧಿಸುತ್ತದೆ. ಆ್ಯಕ್ಚುಲಿ ಈ ಒಂದು ದುರ್ಗಾ ಅನ್ನೋ ಒಂದು ಏನು ಪದ ಇದೆ, ದುರ್ಗಾ ಅನ್ನೋದು ಏನು ಪದ ಇಲ್ಲಿ ನೋಡ್ರಿ, ನಮಗೆ ದುರ್ಗಾ ಅನ್ನೋದು ಆ್ಯಕ್ಚುಲಿ ಅದು ಸಾಮಾನ್ಯ ಶಕ ಅಂದರೆ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ದುರ್ಗಾದೇವತೆ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ನಮಗಿದು ರಾಂಗ್ ಆಗುತ್ತೆ. ಯಾಕಂದರೆ ದುರ್ಗಾದೇವತೆ ಲೇಟಾಗಿ ಸಿಂಧೂ ನಾಗರಿಕತೆ ಆದಮೇಲೆ ಈ ದುರ್ಗಾ ಎಂಬ ಪದವನ್ನು ಬಳಸ್ತೀವಿ ಹೊರತು ಸಿಂಧೂ ನಾಗರಿಕತೆಯಲ್ಲಿ ದುರ್ಗಾ ಎಂಬ ಪದ ಬರೋದೇ ಇಲ್ಲ, ನೆನ್ಪಿಟ್ಕೊಳ್ರಿ. ಇನ್ನು ಹರಪ್ಪನ್ ಭೂಮಿಯು ಫಲವತ್ತತೆ ದೇವತೆಯನ್ನು ನೋಡಿತು. ನೋಡ್ರಿ, ಹರಪ್ಪನ್ನರು ಭೂಮಿಯನ್ನು ಫಲವತ್ತತೆಯ ದೇವತೆಯಾಗಿ ನೋಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ಸಿಂಧೂ ನಾಗರಿಕತೆಯ ಜನರು ಭೂಮಿಯನ್ನು ಫಲವತ್ತತೆ ದೇವತೆ ಅಂತ ಕರೀತಾರೆ. ಅಂದರೆ ಖಂಡಿತವಾಗಿ ಭೂಮಿಯನ್ನು ಭೂತಾಯಿ ಅಂತ ಕರ್ಕೊಳ್ತೀವಿ ನಾವು ಈಗೂ ಸಹಿತ. ಹಾಗಾಗಿ ಅವರು ಅದನ್ನ ನಂಬ್ತಾ ಇದ್ರು, ಭೂಮಿಯನ್ನು ತಾಯಿ ಅಂತ ನಂಬ್ತಾ ಇದ್ರು. ನೆಕ್ಸ್ಟು ಮಾತೃದೇವತೆಯನ್ನು ಮಾತೃಭೂಮಿ ಎಂದು ಸಹ ಕರೀತಾರೆ. ನೋಡ್ರಿ, ನಾವು ಮಾತೃದೇವತೆಯನ್ನು ಹೆಂಗೆ ಕರಿತೀವಿ, ಮಾತೃಭೂಮಿ ಅಂತ ಕರಿತೀವಿ. ಸರಿ ಇದೆ, ಹಾಗಾದರೆ ಕಾನ್ಸೆಪ್ಟು ಆನ್ಸರ್ ಸರಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಇದು ಸೃಷ್ಟಿಯ ಸಂಕೇತ ಮತ್ತು ಮಾತೃತ್ವ ಫಲವತ್ತತೆ ಅಂತ. ಖಂಡಿತವಾಗಿ ಇದು ಸಹಿತ ಸರಿ ಇದೆ, ಇದು ಸಹಿತ. ಬಟ್ ಇದು ಒಂದು ಮಾತ್ರ ರಾಂಗ್ ಇದೆ. ಇಲ್ಲಿ ನೋಡ್ತಾ ಹೋಗೋಣ. ಮೊಹೆಂಜೊದಾರೋ ಮಾತೃ ದೇವತೆಯ ಟೆರಾಕೋಟ ಪ್ರತಿಮೆ ಬಗ್ಗೆ ತಪ್ಪಾದ ತೀರ್ಮಾನವಾಗಿದೆ. ನೋಡಿ ಬಿಟ್ಕೊಳ್ರಿ, ಇದು ಬಿ ಆನ್ಸರ್ ತಪ್ಪಾಗಿದೆ. ಯಾಕಂದರೆ ಇದು ಬಿ ಆನ್ಸರ್ ತಪ್ಪಾಗಿದೆ. ಮತ್ತು ಇದು ಪ್ರಕೃತಿಯ ಪ್ರತಿಮೆಯಿಂದ ಆರಾಧನೆ ಮತ್ತು ಫಲವತ್ತತೆಯ ಆರಾಧನೆಯನ್ನು ಇದು ಸೂಚಿಸುತ್ತದೆ. ದುರ್ಗಾ ಮತ್ತು ಕಾಳಿಯ ಆರಾಧನೆ ಹಿಂದೂ ಧರ್ಮದಲ್ಲಿ ಸುಮಾರು 6ನೇ ಶತಮಾನದಲ್ಲಿ, ಅಂದರೆ ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಪ್ರಾರಂಭವಾಗುತ್ತೆ. ಇದು ನಮಗೆ ಸ್ಟಾರ್ಟ್ ಆಗಿರೋದು ಯಾವಾಗ್ರಿ, ಸಿಂಧೂ ನಾಗರಿಕತೆ 300ರಿಂದ 1500 ಸಾಮಾನ್ಯ ಶಕಪುರದ ಸ್ಟಾರ್ಟ್ ಆಗುತ್ತೆ. ಇದು ಬರೀ ಬರೋದು ದುರ್ಗಾ ಅಥವಾ ಕಾಳಿಕಾ ದೇವಿ ಅನ್ನೋ ಪ್ರತಿಮೆ ಒಂದು ಕಾನ್ಸೆಪ್ಟ್ ಬರೋದು ನಮಗೆ ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ. ಹಾಗಾಗಿ ಇದು ನಮಗೆ ರಾಂಗ್ ಆಗುತ್ತೆ. ನೋಡ್ರಿ, ಭಾಳ ಸೆನ್ಸಿಟಿವ್ ಕ್ವಶನ್ಸ್ ಇದಾವೆ. ತುಂಬ ಹುಷಾರಾಗಿ ಈ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ಇದು ನಮಗೆ ತಾಯಿ ಅಂದರೆ ತಾಯಿಯ ಹೊಟ್ಟೆಯಿಂದ ವೃಕ್ಷ, ಅಂದರೆ ತಾಯಿ ಹೊಟ್ಟೆಯಿಂದ ವೃಕ್ಷ ಹೊರಗಡೆ ಬರುವ ಚಿತ್ರ. ಇದು ಮಾತೃ ದೇವತೆಯನ್ನು ಸಂಕೇತಿಸುತ್ತದೆ. ಜೊತೆಗೆ ಹರಪ್ಪನ್ ಭೂಮಿಯನ್ನು ಫಲವತ್ತತೆ ದೇವತೆಯಾಗಿ ನೋಡ್ತಾ ಇದ್ರು ಸಹಿತ ಮಾತೃ ದೇವತೆಯನ್ನು ಸೂಚಿಸುತ್ತದೆ. ಮಾತೃ ದೇವತೆಯನ್ನು ಮಾತೃಭೂಮಿ ಅಂತ ಕರಿತೀವಿ. ಇದು ಸಹಿತ ನಮಗೆ ಮಾತೃ ದೇವತೆ. ಹಾಗಾಗಿ ಸಿಂಧೂ ನಾಗರಿಕತೆ ಏನಿದೆ ಮದರ್ ಗಾಡಸ್ ಅಂತೀವಿ, ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ. ನೆಕ್ಸ್ಟ್ ಬರುವಂಥ ವೈದಿಕ ಏಜ್ ಇದೆಯಲ್ಲ, ಅದು ಮದರ್ ಗಾಡಸ್ ಅಲ್ಲದು ಪಿತೃ ಪ್ರಧಾನ ಕುಟುಂಬ ಅಂತೀವಿ. ಓಕೆನಾ, ಪಿತೃ ಪ್ರಧಾನ ಕುಟುಂಬ, ಅದು ಫಾದರ್ ಗಾಡೆಸ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕ್ವಶನ್ಗೆ ಹೋಗೋಣ ನಾವು. ನೆಕ್ಸ್ಟ್ ಬರುವಂಥ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ರೆಫರೆನ್ಸ್ ಟು ಪಶುಪತಿ ಹರಪ್ಪನ್ ಸಿವಿಲೈಸೇಷನ್ ಅಂತ ಇದೆ. ಹರಪ್ಪನ್ ನಾಗರಿಕತೆಯಲ್ಲಿ ಪಶುಪತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಾಗಾದರೆ ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ದೇವರಾದಂದರೆ ಪಶುಪತಿ, ಗಾಡ್ ಪಶುಪತಿ ಅಂತ ಕರ್ಕೊಳ್ತೀವಿ. ಆ ಪಶುಪತಿಗೆ ಸಂಬಂಧಪಟ್ಟಂಗೆ ಕೆಳಗಿನ ಯಾವ ಹೇಳಿಕೆಗಳನ್ನು ಉಲ್ಲೇಖಿಸಿ ನೋಡಿ ಯಾವಿದಾವೆ ಅಂತ ಹೇಳ್ತಿದ್ದಾರೆ. ನೋಡ್ತೋಗೋಣ. ಅವನು ಮುದ್ರೆಯ ಮೇಲೆ ಪ್ರತಿನಿಧಿಸುವ ಪುರುಷ ದೇವತೆ. ಖಂಡಿತವಾಗಿ ಆತ ಪುರುಷ ದೇವತೆ. ಪಶುಪತಿ ಅನ್ನೋದು ಪುರುಷ ದೇವತೆ. ದೇವರಿಗೆ 2 ಕೊಂಬಿನ ತಲೆಗಳಿವೆ. ಖಂಡಿತವಾಗಿ ಇದು ಸ್ವಲ್ಪ ನಮ್ಗೆ ರಾಂಗ್ ಆಗುತ್ತೆ. ಯಾಕಂದರೆ ಪಶುಪತಿಗೆ ತಲೆಯ ಮೇಲೆ 3 ಕೊಂಬುಗಳು ಕಂಡುಬರ್ತವೆ. ಯಾಕೆ ಅಂತ ಆಮೇಲೆ ನೋಡೋಣ. ಯೋಗಿಯ ಕುಳಿತುಕೊಳ್ಳುವ ಭಂಗಿಯಲ್ಲಿ ಅವನನ್ನು ಪ್ರತಿನಿಧಿಸಲಾಗುತ್ತೆ. ಖಂಡಿತವಾಗಿ ಆತ ಕೂತಿರುವ ಒಂದು ಭಂಗಿಯಲ್ಲಿ ಅದನ್ನು ನಾವು ಪ್ರತಿನಿಧಿಸ್ತೀವಿ. ಈ 1 ಮತ್ತು 3 ಮಾತ್ರ ಸರಿಯಾಗುತ್ತೆ. ಆನ್ಸರ್ ನೋಡ್ತಾ ಹೋಗೋಣ, 1, 3 ಯಾವುದಿದೆ ಅಂತ. ಹಾಗಾದರೆ ಸಿ ಇಲ್ಲಿ ಸರಿಯಾಗಿದೆ. ಸಿ ಇಲ್ಲಿ ಸರಿಯಾಗಿ ನೋಡ್ತಾ ಹೋಗೋಣ. ಈ ಒಂದು ಪಿಕ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಇದು ನೋಡ್ರಿ, ಪಶುಪತಿ ಪಿಕ್ ಅಂತ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ನಿಮಗೆ ಇಲ್ಲೊಂದು ಕೊಂಬು ಕಂಡು ಬರ್ತಾ ಇದೆ, ಇಲ್ಲೊಂದು ಕೊಂಬು ಇದೆ, ಇಲ್ಲೊಂದು ಕೊಂಬು ಇದೆ. ಹಾಗಾಗಿ ಎಷ್ಟು ಕೊಂಬು ಇಲ್ಲಿ ಟೋಟಲ್ ಆಗಿ 3 ಕೊಂಬುಗಳು ಕಂಡು ಬಂದ ಕಾರಣಕ್ಕಾಗಿ ಸಿಂಧೂ ನಾಗರಿಕತೆಯ ಪಶುಪತಿಗಿರುವಂಥ ಕೊಂಬುಗಳೆಷ್ಟು, ದೇವರಿಗೆ 2 ಕೊಂಬಿನ ತಲೆಗಳು ಅಂತ ಹೇಳ್ತಾ ಇದೀವಿ. ಅರ್ಥ ಮಾಡ್ಕೊಳ್ರಿ, ಇದು ರಾಂಗ್ ಆಗುತ್ತೆ. ಎಷ್ಟು ಕೊಂಬುಗಳಿವೆ? 3. ಹಾಗಾಗಿ ನೋಡ್ರಿ, ಅವನು ಮುದ್ರೆಯ ಮೇಲೆ ಪ್ರತಿನಿಧಿಸುವ ಮುದ್ರೆ ಅಂದರೆ ಪುರುಷ ದೇವತೆ ಅಂತ ಇದೆ. ಖಂಡಿತವಾಗಿ ಇದು ಕುಂದಿರ್ತಕ್ಕಂಥ ಸ್ಟೈಲ್ ನೋಡಿ ನಮಗೆ ಕೂತಿರುವ ಭಂಗಿಯಲ್ಲಿ ಕಂಡು ಬರ್ತಾನೆ, ಪುರುಷ ದೇವತೆ ಅಂತ ಕರ್ಕೊಳ್ತೀವಿ. ಮತ್ತು ನಮಗೆ ಇಲ್ಲಿ ಪಿಕ್ಕಲ್ಲಿ ಕಾಣ್ತಾ ಇದೆ ನೋಡ್ರಿ, ಈ ಒಂದು
ಪಿಕ್ಕಲ್ಲಿ ಸ್ವಲ್ಪ ನೋಡ್ತಾ ಹೋಗಿ ಏನು ಕಾಣ್ತದೆ ಅಂದರೆ ಇನ್ನು ಯೋಗಿ ಕುಳಿತುಕೊಳ್ಳುವ ಭಂಗಿಯಲ್ಲಿ, ಹಾಗಾಗಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನಾನು, ಕುಳಿತಿರುವ ಭಂಗಿಯಲ್ಲಿ ಕಾಣ್ತಿರುವ ಕಾರಣಕ್ಕಾಗಿ ಪಶುಪತಿ ಎಂತೆಂಥ ಸಿಂಪಲ್ ಕ್ವಶನ್ ಕೇಳ್ತಾರೆ, ಬಟ್ ನಮಗೆ ಅವು ನೆನಪಾಗಬೇಕು, ನೆನಪು ಮಾಡ್ಕೊಂಡು ವಿಷಯಗಳನ್ನು ತುಂಬ ದಿನಗಳ ಕಾಲ ನೆನಪಿಟ್ಕೋಬೇಕಾಗುತ್ತೆ. ಹಾಗಾಗಿ ಕೂತ ಭಂಗಿಯಲ್ಲಿ ಪಶುಪತಿ ಕಾಣ್ತಾನೆ ಮತ್ತು ಪಶುಪತಿ ತಲೆ ಮೇಲೆ 3 ಕೊಂಬುಗಳು ಕಂಡು ಬರ್ತವೆ. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಮತ್ತೆ ವಿಷಯಕ್ಕೆ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅನಿಮಲ್ಸ್ ಹ್ಯಾವ್ ಬೀನ್ ಡಿಪೆಕ್ಟೆಡ್ ಆನ್ ದ ಸೀಲ್ಸ್ ಅಲಾಂಗ್ ಸೈಡ್ ಆಫ್ ಪಶುಪತಿ ಅಂತ, ಅಂದರೆ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಪಶುಪತಿಯ ಜೊತೆಗೆ ಮುದ್ರೆಯ ಮೇಲೆ ಚಿತ್ರಿಸಲಾಗಿದೆ ಅಂತ. ಯಾವ ಪ್ರಾಣಿಗಳು ಪಶುಪತಿಯಲ್ಲಿ ನಮಗೆ ಕಂಡುಬರ್ತವೆ ನೋಡಿರಿ. ಇಲ್ಲಿ ಇಂಪಾರ್ಟೆಂಟಾಗಿ ಕೆಲವೊಂದು ಪ್ರಾಣಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಯಾವ್ಯಾವ ಪ್ರಾಣಿ ಇಲ್ಲಿ ಸ್ವಲ್ಪ ಪಿಕ್ಕಿದು ಬ್ಲರ್ ಇರೋದ್ರಿಂದ ಪ್ರಾಣಿಗಳು ನಿಮಗೆ ಕಂಡುಬರಲ್ಲ. ಇಲ್ಲಿ ಕುದುರೆ ಬಿಟ್ಟು ಅನೇಕ ಪ್ರಾಣಿಗಳು ಕಂಡುಬರ್ತವೆ. ಇಲ್ಲಿ ಗೆಂಡಮೃಗ ಇದೆ, ಜಿಂಕೆ ಇದೆ, ಇಲ್ಲೊಂದು ಆನೆ ಚಿತ್ರ ಕಾಣ್ತಾ ಇದೆ ನೋಡಿರಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಪಿಕ್ಗಳು ಕಾಣ್ತಾ ನೋಡಿರಿ. ಯಾವ ಪಿಕ್ ಅಂತ ನೋಡ್ತಾ ಹೋಗಿ, ಇಂಪಾರ್ಟೆಂಟಾಗಿ ಆ ಪಿಕ್ಗಳನ್ನು ನಾವು ನೋಡ್ತಾ ಹೋಗೋಣ. ಯಾವಂದರೆ ಆನೆ ಇದೆ, ಎತ್ತುಗಳಿದೆ, ಗೆಂಡಮೃಗ ಇದೆ, ಹುಲಿ ಇದೆ, ಜಿಂಕೆ ಇದೆ, ಎಮ್ಮೆ ಇದೆ, ಆದರೆ ಕುದುರೆ ಇಲ್ಲ. ಯಾವುದಿಲ್ಲ ಇಲ್ಲಿ? ಕುದುರೆ ಇಲ್ಲ ನೋಡ್ರಿ. ಇಲ್ಲಿ 1 2 3 4 5 6 ಇದೆ, ಬಟ್ ಯಾವುದಿಲ್ಲ? ಕುದುರೆ ಇಲ್ಲ. ಬಟ್ ಇತ್ತೀಚೆಗೆ ಸಿಂಧೂ ನಾಗರಿಕತೆಯಲ್ಲಿ ಸೂಟ್ಕೊಟ್ಟಾಡ ಎಂಬ ಪ್ಲೇಸಲ್ಲಿ ಕುದುರೆಯ ಅವಶೇಷ ಸಿಕ್ಕಿದೆ ಅಂತ ಹೇಳ್ತೀವಿ. ಬಟ್ ನಮಗೆ ಪಶುಪತಿಯ ಒಂದು ಮೂರ್ತಿಯ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿಗಳು ಯಾವಂದರೆ ಆನೆ, ಎತ್ತುಗಳು, ಗೆಂಡಮೃಗ, ಹುಲಿ, ಜಿಂಕೆ, ಎಮ್ಮೆ, ಈ ಪ್ರಾಣಿಗಳು ನಮಗೆ ಕಂಡುಬರ್ತವೆ. ಹಾಗಾಗಿ ಯಾವ ಪ್ರಾಣಿ ಇಲ್ಲ? ಕುದುರೆ ಎಂಬ ಪ್ರಾಣಿ ನಮಗೆ ಇಲ್ಲಿ ಕಂಡುಬರಲ್ಲ. ಯಾವ ಪ್ರಾಣಿ ಕಂಡುಬರಲ್ಲ ರೀ? ಕುದುರೆ ಎಂಬ ಪ್ರಾಣಿ ನಮಗಿಲ್ಲಿ ಕಂಡುಬರಲ್ಲ. ಓಕೆನಾ. ಈಗ ಮತ್ತೆ ನೆಕ್ಸ್ಟ್ ಒಂದು ವಿಷಯಕ್ಕೆ ಹೋಗೋಣ ನಾವು. ಮತ್ತೆ ಯಾವ ಕ್ವಶನ್ ಅಂತ ಬಂದಾಗ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅನಿಮಲ್ಸ್ ಹ್ಯಾವ್ ಬೀನ್ ಫ್ಯೂಚರ್ಡ್ ಆನ್ ದ ಹರಪ್ಪನ್ ಸೀಲ್ಸ್ ಅಂತ ಇದೆ. ಓಕೆ. ಹಾಗಾದ್ರೆ ನೋಡಿರಿ, ಇಲ್ಲಿ ಹರಪ್ಪನ್ ಮುದ್ರೆಗಳಲ್ಲಿ ಕೆಳಗಿನ ಯಾವ ಪ್ರಾಣಿಗಳು ಕಾಣಿಸಿಕೊಂಡಿವೆ? ಸೇಮ್. ಹಾಗಾಗಿ ಮುದ್ರೆಗಳಲ್ಲಿ ಯಾವ ಪ್ರಾಣಿಗಳು ಕಂಡುಬರ್ತವೆ? ಹಾಗಾದರೆ ಒಂದು ಕೊಂಬಿನ ಗೂಳಿ ಇದೆನಾ? ಖಂಡಿತವಾಗಿದೆ. ಎಮ್ಮೆಗಳಿದಾವ? ಖಂಡಿತವಾಗಿದೆ. ಹುಲಿ ಇದೆನಾ? ಖಂಡಿತವಾಗಿದೆ. ಗೆಂಡಮೃಗ ಇದೆನಾ? ಇದೆ. ಇನ್ನು ಮೇಕೆ ಅಂತ ಬಂದಾಗ ಮೇಕೆಗಳು ಸಹಿತ ನಮಗೆ ಕಂಡು ಬರ್ತವೆ, ಆನೆಗಳು ಸಹಿತ ನಮಗೆ ಕಂಡು ಬರ್ತವೆ. ಹಾಗಾಗಿ ಎಲ್ಲವೂ ಇದಾವ್ರಿ. ಇಲ್ಲಿ ಒಂಟಿ ಕೊಂಬಿನ ಗೂಳಿ ಇದೆ, ಎಮ್ಮೆ ಇದೆ, ಹುಲಿ ಇದೆ, ಗೆಂಡಮೃಗ ಇದೆ, ಮೇಕೆ ಇದೆ, ಆನೆ ಇದೆ. ಆನ್ಸರ್ ಮಾಡ್ಕೊಟ್ರೆ ಹಾಗಾಗಿ ಇಲ್ಲಿ 1 2 3 4 5 6 ಅಂತ ಏನು ಕರಿತೀವಿ, ಡಿ ಆನ್ಸರ್ ನಮಗಿಲ್ಲಿ ಸರಿ ಇದೆ. ನೋಡ್ರಿ, ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಮುದ್ರೆಗಳಲ್ಲಿ ಕಂಡುಬರ್ತಕ್ಕಂಥ ಚಿತ್ರಗಳು ಯಾವಂದರೆ ಈ ಎಲ್ಲ ಪಿಕ್ಗಳು ನಮಗೆ ಒಂದು ಮುದ್ರೆಗಳಲ್ಲಿ ಕಂಡುಬರ್ತಕ್ಕಂಥ ಪಿಕ್ಗಳಾಗ್ತವೆ. ಎಕ್ಸಾಮ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಣಿಗಳ ಹೆಸರುಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಕೊಂಬಿನ ಗೂಳಿ, ಎಮ್ಮೆ, ಹುಲಿಗಳು, ಗೆಂಡಮೃಗ, ಮೇಕೆ, ಆನೆ ಅಂತ ಏನು ಕರಿತೀವಿ. ನೋಡ್ರಿ, ಆರ್ನ್ಡ್ ಬುಲ್ ಅಂತ ಇದೆ, ಬೊಫೆಲೋ ಅಂತ ಇದೆ, ಟೈಗರ್ಸ್ ಇದೆ, ರೈನೋಸರ್ಸ್ ಅಂತ ಇದೆ, ಗೋಟ್ ಅಂತ ಇದೆ, ಜೊತೆಗೆ ಎಲಿಫೆಂಟ್ಸ್ ಅಂತ, ಇವೆಲ್ಲವೂ ಸಹಿತ ಸಿಂಧೂ ನಾಗರಿಕತೆ ಮುದ್ರೆಗಳಲ್ಲಿ ಕಾಣ್ತಕ್ಕಂಥ ಒಂದು ಪಿಕ್ಗಳು ಅಂತೇಳಿ ನಾವು ಇದನ್ನು ನೋಡ್ರಿ. ಇವೆಲ್ಲ ನಿಮಗೆ ಕಾಣ್ಬರ್ತವೆ. ಇಲ್ಲಿ ಆನೆ ಚಿತ್ರ ಕಾಣ್ತಾ ಇದೆ. ಇಲ್ಲಿ ಒಂಟಿ ಕೋಡಿನ ಪ್ರಾಣಿ ನೋಡ್ರಿ, ಈ ಪ್ರಾಣಿ ನಿಮಗೆ ಕಾಣ್ತಾ ಇದೆ. ಒಂಟಿ ಕೋಡು ಒಂದೇ ಒಂದು ಕೋಡು ಕಾಣ್ತಾ, ನಿಮ್ಗೆ ಒಂದೇ ಒಂದು ಕೋಡು, ಏಕಶೃಂಗಿ ಪ್ರಾಣಿ ಅಂತೀವಿ. ಇಲ್ಲಿ ನಿಮಗೆ ಹುಲಿಯ ಚಿತ್ರ ಕಾಣ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಗೂಳಿ ಇದೆ, ಡುಬ್ಬದ ಗೂಳಿ. ಯಾವ ಗೂಳಿ ಅಂದರೆ ಡುಬ್ಬದ ಗೂಳಿ ಅಂತೀವಿ. ಅಲ್ಲಿ ಜಿಂಕೆ ನಮಗೆ ಕಾಣ್ತದೆ. ಇದು ಸಹಿತ ಒಂಟಿನ ಕೋಡಿ ಪ್ರಾಣಿ ಇದೆ. ನೋಡಿರಿ, ಇವೆಲ್ಲವೂ ಸಹಿತ ನಮಗೆ ಏನನ್ನು ಸೂಚಿಸುತ್ತವೆ ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದ ಪ್ರಾಣಿಗಳು ಯಾವುವು ಅಂತ ಸೂಚಿಸುತ್ತವೆ. ಹಾಗಾಗಿ ಅಟ್ಲೀಸ್ಟ್ ಪಿಕ್ಕನ್ನಾದರೂ ನೋಡಿ ಆ ಒಂದು ಪ್ರಾಣಿಗಳ ಹೆಸರುಗಳನ್ನ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡ್ತಾ ಹೋಗಿ. ಈಗ ನೆಕ್ಸ್ಟು ಆಗ್ತಕ್ಕಂಥ ಕ್ವಶನು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸಜೆಷನ್ಸ್ ಫಾರ್ ದ ಎಂಡ್ ಆಫ್ ದ ಹರಪ್ಪನ್ ಸಿವಿಲೈಸೇಷನ್ ಅಂತ ಬಂದಾಗ ನೋಡ್ರಿ, ಇಲ್ಲಿ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸಜೆಷನ್ಸ್ ಫಾರ್ ದ ಎಂಡ್ ಆಫ್ ದ ಹರಪ್ಪನ್ ಸಿವಿಲೈಸೇಷನ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಮಗೆ ಹರಪ್ಪನ್ ನಾಗರಿಕತೆ ಅಂತ್ಯವನ್ನು ಸೂಚಿಸುತ್ತದೆ? ಅಂದರೆ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನನ್ನು ಸೂಚನೆ ಮಾಡೋಕ್ಕೆ ಯಾವ್ಯಾವ ಪುರಾವೆಗಳು ನಮಗೆ ಸಿಗ್ತವೆ ಅಂತ ಹೇಳ್ತೀವಿ. ಒಂದು ಸೀಲುಗಳ ಕಣ್ಮರೆ ಮತ್ತು ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಸೀಲ್ಸ್ ಏನಿದಾವೆ ಅವೆಲ್ಲ ನಮಗೆ ಕಣ್ಮರೆಯಾಗಿದ್ದಾವೆ, ಅವು ನಮಗೆ ಸಿಗ್ತಾ ಇಲ್ಲ. ಮತ್ತು ಸ್ಕ್ರಿಪ್ಟ್ ಅಂದರೆ ಬರವಣಿಗೆ ಏನೇನು ಬರೆದೋಗ್ಯಾರೋ ಅಂತ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ಬರವಣಿಗೆ ಸಹಿತ ನಮಗೆ ಅವು ಕಣ್ಮರೆಯಾಗಿದ್ದಾವೆ. ನೆಕ್ಸ್ಟು ವಿಶಿಷ್ಟ ಮಣಿಗಳು ಮತ್ತು ಮಡಿಕೆಗಳ ಕಣ್ಮರೆ, ಅಂದರೆ ವಿಶಿಷ್ಟವಾಗಿ ತಯಾರು ಮಾಡಿರ್ತಕ್ಕಂಥ ಮಣಿಗಳು ನಮಗೆ ಸಿಗ್ತಾ ಇಲ್ಲ, ಮತ್ತು ಮಡಿಕೆಗಳು ಸಹಿತ ಸ್ವಲ್ಪ ಎಲ್ಲೇ ಸಿಗ್ತವೆ, ಅವು ಸಂಪೂರ್ಣವಾಗಿ ನಮಗೆ ಕಣ್ಣಿಗೆ ಕಾಣದಾಗೆ ನಾಪತ್ತೆಯಾಗಿವೆ ಅಂತ ಹೇಳ್ತೀವಿ. ಇನ್ನು ಪ್ರಾಮಾಣೀಕೃತ ತೂಕದ ವ್ಯವಸ್ಥೆಯಿಂದ ಸ್ಥಳೀಯ ತೂಕದ ಬಳಕೆಗೆ ಶಿಫ್ಟ್ ಅಂತ ಕರ್ಕೊಳ್ತೀವಿ. ಅಂದರೆ ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ತೂಕದ ವ್ಯವಸ್ಥೆಗೆ ಹೊಂದಿರತಕ್ಕಂಥವು ಎಲ್ಲವೂ ಸಹಿತ ನಮಗೇನಾಗಿದ್ದಾವೆ, ಈ ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತೀವಿ, ನಮಗೆ ಅವು ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ಇನ್ನು ನಗರಗಳ ಅವನತಿ ಮತ್ತು ತ್ಯಜಿಸುವಿಕೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇದ್ದಂಥ ಜನ ನಗರಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಮತ್ತು ನಗರಗಳು ಅವನತಿಗೆ ತುಂಬ ವಿಷಯ ಬರ್ತವೆ. ನೋಡ್ರಿ, ಇಲ್ಲಿ ರಾಬರ್ಟ್ ರೈಕೀಸ್ ಹೇಳ್ತಾರೆ, ಭೂಕಂಪದಿಂದ ಸಿಂಧೂ ನಾಗರಿಕತೆ ಜನ ಅವನತಿ ಹೊಂದಿದ್ರು ಅಂತ. ಯಾರು ಹೇಳ್ತಾರೆ? ರಾಬರ್ಟ್ ರೈಕೀಸ್ ಹೇಳ್ತಾರೆ. ನೋಡ್ರಿ, ಇಲ್ಲಿ ಸಿಂಧೂ ನಾಗರಿಕತೆನ ರಾಬರ್ಟ್ ರೈಕೀಸ್ ಹೇಳ್ತಾ ಹೋಗ್ತಾರೆ. ರಾಬರ್ಟ್ ರೈಕೀಸ್ ಹೇಳ್ತಾರೆ ಸಿಂಧೂ ನಾಗರಿಕತೆ ಜನ ಈ ಭೂಕಂಪದಿಂದ ಅವನತಿ ಹೊಂದಿದ್ರು ಅಂತ. ಯಾವುದಿಂದ? ಭೂಕಂಪದಿಂದ ಅವನತಿ ಹೊಂದಿದ್ರು ಅಂತ ರಾಬರ್ಟ್ ರೈಕೀಸ್ ಹೇಳ್ತಾರೆ. ಇನ್ನು KVR ಕೆನಡಿ ಹೇಳ್ತಾರೆ, ಕೆನಡಿ ಹೇಳ್ತಾ ಹೋಗ್ತಾರೆ. ಕೆನಡಿ ಹೇಳ್ತಾರೆ, ಇಲ್ಲ, ಸಿಂಧೂ ನಾಗರಿಕತೆ ಜನ ಯಾವುದರಿಂದ ಅವನತಿ ಹೊಂದಿದ್ರು ಅಂತ ಬಂದಾಗ ಸಾಂಕ್ರಾಮಿಕ ರೋಗಗಳು ಬಂದು ಅವನತಿ ಹೊಂದಿದ್ರು ಅಂತ. ಸಾಂಕ್ರಾಮಿಕ ರೋಗಗಳಿಂದ ಅವನತಿ ಹೊಂದಿದ್ರು ಅಂತ ಹೇಳ್ತಾರೆ. ಇನ್ನು ಪ್ರವಾಹ ಬಂತು ಅಂತ, ಫ್ಲಡ್ ಬಂತು ಅಂತ ಯಾರು ಹೇಳ್ತಾರೆ? ಪ್ರವಾಹ ಬಂತು ಅಂತ ಇಂಪಾರ್ಟೆಂಟಾಗಿ
ಜಾನ್ ಮಾರ್ಷಲ್ ಹೇಳ್ತಾರೆ, ಜಾನ್ ಮಾರ್ಷಲ್ ಹೇಳ್ತಾ ಹೋಗ್ತಾರೆ, ಜಾನ್ ಮಾರ್ಷಲ್ಲು. ಆಮೇಲೆ ನೋಡಿ ಜಾನ್ ಮಾರ್ಷಲ್ಲು ಮ್ಯಾಕೆ ಅಂತ ಬರ್ತಾರೆ, EH ಮ್ಯಾಕೆ ಅಂತ ಬರ್ತಾರೆ, ಮ್ಯಾಕೆ. ಆಮೇಲೆ ಇನ್ನೊಬ್ಬರು ಲ್ಯಾಂಬ್ರಿಕ್ ಅಂತ ಬರ್ತಾರೆ, ಲ್ಯಾಂಬ್ರಿಕ್. ಓಕೆನಾ. ಈ 3 ವ್ಯಕ್ತಿಗಳು ಹೇಳ್ತಾರೆ ಸಿಂಧೂ ನಾಗರಿಕತೆ ಜನ ಪ್ರವಾಹದಿಂದ ಅವನತಿ ಹೊಂದಿದ್ರು ಅಂತ. ಪ್ರವಾಹ ಅಲ್ಲ, ಪ್ರವಾಹದಿಂದ ಅವನತಿ ಹೊಂದಿದ್ರು ಅಂತ ಜಾನ್ ಮಾರ್ಷಲ್ಲು, EH ಮ್ಯಾಕೆ, ಲ್ಯಾಂಬ್ರಿಕ್ ಹೇಳ್ತಾ ಹೋಗ್ತಾರೆ. ಇಲ್ಲ ಆರ್ಯರ ದಾಳಿಯಿಂದ ಅವನತಿ ಹೊಂದಿದ್ರು ಅಂತ ಬೇರೆಯವ್ರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ಮಾರ್ಟಿಮರ್ ವೀಲರ್ ಹೇಳ್ತಾ ಹೋಗ್ತಾರೆ, ಮಾರ್ಟಿಮರ್ ವೀಲರ್ ಹೇಳ್ತಾ ಹೋಗ್ತಾರೆ. ಇಲ್ಲ ಇವರು ಮಾರ್ಟಿಮರ್ ವೀಲರ್ ಹೇಳ್ತಾ ಹೋಗ್ತಾರೆ ಸಿಂಧೂ ನಾಗರಿಕತೆಯ ಜನ ಇಲ್ಲಿ ಇಂಪಾರ್ಟೆಂಟಾಗಿ ಯಾರ ದಾಳಿಯಿಂದ, ಆರ್ಯರ ದಾಳಿಯಿಂದ ಅವನತಿ ಹೊಂದಿದ್ರು ಅಂತ ಹೇಳ್ತಾರೆ. ಯಾರ ದಾಳಿಯಿಂದ, ಆರ್ಯರ ದಾಳಿಯಿಂದ ಸಿಂಧೂ ನಾಗರಿಕತೆ ಜನ ಅವನತಿ ಹೊಂದಿದ್ರು ಅಂತ ಮಾರ್ಟಿಮರ್ ವೀಲರ್ ಹೇಳ್ತಾ ಹೋಗ್ತಾರೆ. ಓಕೆನಾ. ಇದು ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತಕ್ಕಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂಗೆ, ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಎವಿಡೆನ್ಸಸ್ ಆಗ್ತಕ್ಕಂಥದ್ದು. ಓಕೆನಾ. ಇಷ್ಟು ನಮಗೆ ಕ್ವಶನ್ಸ್ ಏನಿವೆ ನೋಡ್ರಿ, ಇವೆಲ್ಲ ನಿಮಗೆ ಪಿಕ್ಗಳು ಕಾಣ್ತವೆ. ಎಲ್ಲ ಪಿಕ್ಗಳು ನಮಗೆ ಏನು ಹೇಳ್ತವೆ ಅಂದರೆ ಈ ಸಿಂಧೂ ನಾಗರಿಕತೆ ಬಗ್ಗೆ ಮಾಹಿತಿ ಹೇಳ್ತವೆ. ಓಕೆನಾ. ಇಷ್ಟು ಕ್ವಶನ್ಸು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂಗೆ NCERT ಬೇಸ್ಡ್ ಕ್ವಶನ್ಸ್ ಏನಿವೆ ಅಂದರೆ ಓಲ್ಡ್ NCERT ಮತ್ತು ನ್ಯೂ NCERT ಕ್ವಶನ್ಸ್ಗೆ ಸಂಬಂಧಪಟ್ಟಂಗೆ. ಈಗ ನೆಕ್ಸ್ಟು ಕ್ಲಾಸಸ್ಸಲ್ಲಿ ನಾವು ಯಾವ್ಯಾವ ತರಗತಿಯ ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ, NCERT ಪುಸ್ತಕದ ಯಾವ ತರಗತಿಯ ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ ಅನ್ನೋದು ಸಹಿತ ನಿಮಗೆ ಅಲ್ಲಿ ಪಿಕ್ಕಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ಆಮೇಲೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸು ಮತ್ತು ವೈದಿಕ ಯುಗಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 2 ವೀಡಿಯೋಸ್ ಬರ್ತವೆ. ಆ 2 ವೀಡಿಯೋಸಲ್ಲಿ ವೈದಿಕ ಯುಗ ನೋಡೋಣ. ಆಮೇಲೆ ನೆಕ್ಸ್ಟ್ ವೈದಿಕ ಯುಗ ಆದಮೇಲೆ ಮಹಾಜನಪದ ಟಾಪಿಕ್ ಬರ್ತಾ ಹಿಂಗೆ ನಮಗೆ ಕಂಪ್ಲೀಟಾಗಿ ಹಿಸ್ಟ್ರಿನ ಈ ಒಂದು NCERT ಕ್ವಶನ್ಸನ್ನು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟು ಕ್ಲಾಸಲ್ಲಿ ಮತ್ತೆ ನಾವು ಸಿಗೋಣ. ವೈದಿಕ್ ಏಜ್ಗೆ ಸಂಬಂಧಪಟ್ಟಂಗೆ ಪಾರ್ಟ್ 1 ಪಾರ್ಟ್ 2 ವೀಡಿಯೋಸ್ ಬರ್ತವೆ. ಆ ವೀಡಿಯೋಸಲ್ಲೂ ಸಹಿತ ಸುಮಾರು ಕ್ವಶನ್ಗಳು ತೊಗೊಂಬರೋಣ. NCERT ಮತ್ತು ಕ್ಲಾಸ್ ವೈಸ್ ತೊಗೊಂಬರೋಣ. ಅಂದರೆ ಯಾವ ತರಗತಿಯಲ್ಲಿ ಈ ಒಂದು ಕಾನ್ಸೆಪ್ಟ್ ಇದೆ, NCERT ಯಾವ ಪುಸ್ತಕದಲ್ಲಿ ಮಾಹಿತಿ ಇದೆ ಅನ್ನೋದನ್ನು ಕ್ಲಾಸ್ ವೈಸು ಸಹಿತ ನಾವು ಅದನ್ನ ನೆಕ್ಸ್ಟ್ ಕ್ಲಾಸ್ ತರಗತಿಯು ಸಹಿತ ಚರ್ಚೆ ಮಾಡ್ತಾ ಹೋಗೋಣ. ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಗುರುದೇವದ ವೀಡಿಯೋವನ್ನು ಇಲ್ಲಿ ನೋಡ್ತಾ ಇದ್ರಿ, ಮೊದಲು ಬಾರಿಗೆ ಯಾರು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬರುವಂಥ ಎಲ್ಲ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ, ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಏನು NCERT ಕ್ವಶನ್ಸ್ ಏನಿದಾವೆ ಅವೆಲ್ಲವನ್ನು ಹೊಸ ಕಾನ್ಸೆಪ್ಟನ್ನು ನಿಮಗೆ ಪರಿಚಯ ಮಾಡಿಸ್ತಾ, ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.